ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 4ನೇ ತಾರೀಕಿನ ಜನ್ಮ ದಿನಾಂಕದವರ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ 4ನೇ ತಾರೀಕಿನವರೆಗೆ 4, 13, 22, 31 ದಿನಾಂಕಗಳು ಶುಭಪ್ರದವಾಗಿ ಇರ್ತವೆ. ಹಾಗೆ ಈ ಜನ್ಮ ದಿನಾಂಕದವರಿಗೆ 40ನೇ ವರ್ಷ, 31ನೇ ವರ್ಷ, 49ನೇ ವರ್ಷ, ಹಾಗೆ 58ನೇ ವರ್ಷಗಳು ಶುಭಪ್ರದವಾಗಿ ಇರ್ತವೆ. ಹಾಗೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಸಹ ಕೆಂಪು ಬಣ್ಣವನ್ನು ಆಯ್ಕೆ ಮಾಡ್ಕೋಬೋದು. ಇವ್ರಿಗೆ ಎಲ್ಲ ಥರದ ಬಣ್ಣಗಳು ಆಗಿ ಬರ್ತವೆ, ಆದರೆ ತುಂಬ ರೆಡ್ ಕಲರ್ ಬೇಡ. ಹಳದಿ ಕಲ್ಲರನ್ನು ಆಯ್ಕೆ ಮಾಡ್ಕೋಬೋದು ಅಥವಾ ಗುಲಾಬಿ ಕಲ್ಲರನ್ನು ಆಯ್ಕೆಯನ್ನು ಮಾಡ್ಕೋಬೋದು. ಇನ್ನು ಈ ಜನ್ಮ ದಿನಾಂಕದವರಿಗೆ 6, 17, 26 ಜನ್ಮ ದಿನಾಂಕದವರು, 5, 14, 23 ಜನ್ಮ ದಿನಾಂಕದವರು, ಹಾಗೆ ವಿಶೇಷವಾಗಿ 8, 17, 26 ಜನ್ಮ ದಿನಾಂಕದವರು ಹೊಂದಾಣಿಕೆ ಆಗ್ತಾರೆ. ಇವರೊಟ್ಟಿಗೆ ಯಾವುದೇ ವ್ಯಾಪಾರಗಳನ್ನು ನೀವು ಮಾತಾಡ್ಕೋಬೋದು. ಇನ್ನು ಈ ಜನ್ಮ ದಿನಾಂಕದವರಿಗೆ ವಿಶೇಷವಾಗಿ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಕರ, ಕುಂಭ ರಾಶಿಯವರು ಹಾಗೂ ಮೀನ ರಾಶಿಯವರು ಹೊಂದಾಣಿಕೆ ಆಗ್ತಾರೆ. ಇವರೊಟ್ಟಿಗೆ ನೀವು ವ್ಯವಹಾರಗಳ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದು ಅಥವಾ ಕಾಂಟ್ಯಾಕ್ಟ್ ಕೊಡ್ತಕ್ಕಂಥ ವಿಚಾರಗಳನ್ನು ಮಾತನಾಡ್ತಕ್ಕಂಥದ್ದನ್ನು ಮಾಡ್ಬೋದು. ವಿಶೇಷವಾಗಿ ಈ ಜನ್ಮ ದಿನಾಂಕದವರಿಗೆ ಉತ್ತರ ದಿಕ್ಕಿನ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲು, ಪೂರ್ವ ಈಶಾನ್ಯದ ಬಾಗಿಲು ತುಂಬ ಶುಭಪ್ರದವಾಗಿರ್ತದೆ. ಪಶ್ಚಿಮ ದಿಕ್ಕು ಅಥವಾ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲೂ ಸಹ ಬಾಗಿಲುಗಳನ್ನು ಇಟ್ಕೊಂಡು ವ್ಯವಹಾರವನ್ನು ಮಾಡೋದ್ರಿಂದ ಲಾಭವನ್ನು ಪಡ್ಕೊತಾರೆ. ಇನ್ನು ಈ ಜನ್ಮ ದಿನಾಂಕದವರಿಗೆ ತುಂಬ ನೆಗೆಟಿವ್ ಅಂತಂದರೆ ಬಿಳಿ ಮತ್ತು ಕೆಂಪು ಬಣ್ಣಗಳು ಅಷ್ಟಾಗಿ ಶುಭಪ್ರದವಾಗಿ ಇರೋದಿಲ್ಲ. ಸಿಂಹ ಮತ್ತು ಕಟಕ ರಾಶಿಯವರೊಟ್ಟಿಗೆ ಅಷ್ಟೊಂದು ಹೊಂದಾಣಿಕೆಗಳು ಇರೋದಿಲ್ಲ. ನೀವು ಈ ಜನ್ಮ ದಿನಾಂಕದವರು ಆಯ್ಕೆ ಮಾಡ್ಕೋಬೇಕಾದಂಥ ಒಂದು ಸಂದರ್ಭದಲ್ಲಿ ಬಹುತೇಕವಾಗಿ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ರಾಶಿಯವರು ಅಥವಾ ಯಾವ ಹೆಸರಿನವರು ತುಂಬ ಅನ್ಯೋನ್ಯತೆಯಿಂದ ಇರ್ತಾರೋ ಅಂಥವರ ಜೊತೆ ವ್ಯವಹಾರಗಳ ಒಪ್ಪಂದ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ. ವಿಶೇಷವಾಗಿ ಈ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಹಾಗೂ ವಾಯುವ್ಯ ದಿಕ್ಕಿನ ಬಾಗಿಲು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಇನ್ನಿತರ ಕಡೆ ಬಾಗಿಲುಗಳನ್ನು ಇಟ್ಕೊಂಡು ಮನೆ ಕಟ್ತಕ್ಕಂಥದ್ದು ಅಥವಾ ಹೊಸ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಭಾಳ ಉತ್ತಮ. ಇವರು ಮನೆಗೆ ಬಳಸ್ತಕ್ಕಂಥ ಬಣ್ಣ ಆದಷ್ಟು ಕೆಂಪು ಬಣ್ಣ ಉತ್ತಮ ಅಲ್ಲ. ಇನ್ನಿತರೆ ಯಾವುದೇ ಬಣ್ಣಗಳನ್ನು ಇವರು ಅಳವಡಿಕೆ ಮಾಡ್ಕೋಬೋದು. ಆದರೆ ರೀತಿಯಲ್ಲಿ ನೀಲಿ ಬಣ್ಣವೂ ಸಹ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ವೀಕ್ಷಕರೇ, ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಕೆಲವೊಂದು ಸಲ ಗಡಿಬಿಡಿಯ ತೀರ್ಮಾನಗಳನ್ನು ತೆಗೆದುಕೊತಾರೆ. ದೊಡ್ಡ ದೊಡ್ಡ ಆಲೋಚನೆಗಳಲ್ಲಿ ಇರ್ತಾರೆ. ಯಾವುದೇ ಕಾರ್ಯಗಳಾಗಲಿ ಬೇಗ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವದಲ್ಲಿ ಇರ್ತಾರೆ. ಅಂತಹ
ಗಡಿಬಿಡಿಯಲ್ಲಿ ವ್ಯವಹಾರಗಳನ್ನು ಮಾಡಲಿಕ್ಕೆ ಹೋಗಿ ತೊಂದರೆಗೆ ಸಿಲುಕಿಕೊಳ್ಳಬೇಡಿ. ವಿಶೇಷವಾಗಿ ನೀವು ಯಾವುದಾದ್ರೂ ಒಂದು ಕಾರ್ಯವನ್ನು ಮಾಡೋದಕ್ಕೆ ಮುಂಚೆ ನಾಗದೇವರಿಗೆ ಪೂಜೆ ಕೊಟ್ಟು ಅಥವಾ ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ನಿಮ್ಮ ಇತರೆ ಕಾರ್ಯಗಳಲ್ಲಿ ಕೈ ಹಾಕೋದು ಬಹಳ ಉತ್ತಮ. ಈ ಜನ್ಮ ದಿನಾಂಕದವರು ಅಷ್ಟೇ ವಿಶೇಷವಾಗಿ ಪೂರ್ವ ದಿಕ್ಕಿಗೆ ನಿಂತು ಪೂಜೆ ಮಾಡೋದು, ಇಲ್ಲ ಉತ್ತರ ದಿಕ್ಕಿಗೆ ನಿಂತು ಪಾಯವನ್ನು ಪೂಜೆ ಮಾಡೋದು ಮಾಡ್ಕೋಬೇಕು. ಈ ಜನ್ಮ ದಿನಾಂಕದವರಿಗೆ ಅನ್ಯೋನ್ಯವಾಗ್ತಕ್ಕಂಥ ಸಂಖ್ಯೆಗಳು 1, 2, 11, 20, 19 ಹಾಗೆ 28, 29 ಜನ್ಮ ದಿನಾಂಕದವರೊಟ್ಟಿಗೆ ವ್ಯವಹಾರ ಮಾಡಬಾರ್ದು. ಇನ್ನಿತರೆ ಜನ್ಮ ದಿನಾಂಕದವರೊಟ್ಟಿಗೆ ವ್ಯವಹಾರ ಅನ್ಯೋನ್ಯವಾಗಿ ಇರ್ತದೆ. ಈ ಜನ್ಮ ದಿನಾಂಕದವರು ಯಾವುದೇ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಆಗೋದು ಸ್ವಲ್ಪ ಕಷ್ಟ ಸಾಧ್ಯ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆಲ್ ಐಕಾನ್ ಒತ್ತಿ. ನಮಸ್ಕಾರ.